Hello my friends, welcome back to my YouTube channel ಸಿಹಿ ನೆನಪು ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ನಾನು ಒಂದು ವಾರದ ಹಿಂದೆ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೆ. ಸೊ ವಿಡಿಯೋ ಮಾಡಿ ಹಾಕ್ಬಿಟ್ಟು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲೋಗ್ಬಿಟ್ರು ಅಂತ ಅನ್ಕೊಂಡ್ರೆ ಅದ್ರ ಬಗ್ಗೆ ನಾನು ಎಷ್ಟಾಗುತ್ತೋ ಅಷ್ಟು ಮಾಹಿತಿನ ತಗೊಂಡಿದ್ದೀನಿ. ಮತ್ತು ಅವತ್ತು ನಾನು ನಿಮಗೆ ಹೇಳಿದ್ದೆ, ನಾನು ಆದಿವಾಸಿಗಳ ಹತ್ರ ನೀಲಾಂಬರಿ ಹರ್ಬಲ್ ಹೇರ್ ಆಯಿಲ್ ನಾನು ಚೂಸ್ ಮಾಡಿದ್ದೆ ಅಂತ. ಸೊ ಅವರು ನನಗೆ ನಾರ್ಮಲಾಗಿ ಕಾಲಲ್ಲಿ ಮಾತಾಡಿದ್ರು. ಆಮೇಲೆ ನನಗೆ ವಿಡಿಯೋ ಕಾಲ್ ಮಾಡ್ತೀನಿ ಅಂತಂದರು, ಮಧ್ಯಾಹ್ನ ಮಾಡ್ತೀನಿ ಅಂದರು, ಆಮೇಲೆ ಸಂಜೆ ಮಾಡ್ತೀನಿ. ಕಾಲೇ ಮಾಡಿಲ್ಲ. ಮತ್ತು ನಾನು ಎಷ್ಟು ಸತಿ ಕಾಲ್ ಮಾಡಿದ್ರು ಅವ್ರು ನನಗೆ ರಿಸೀವ್ ಮಾಡಿಲ್ಲ, ರೆಸ್ಪಾನ್ಸು ಮಾಡಿಲ್ಲ, ನಾರ್ಮಲ್ ಕಾಲು ಮಾಡಿಲ್ಲ, ನನಗೆ ವಿಡಿಯೋ ಕಾಲು ಮಾಡಿಲ್ಲ. ನಾನೇನು ಅವ್ರ ಹತ್ರ ಕೇಳಿದ್ದು ಅಂತಂದರೆ, ನನಗೆ ವಿಡಿಯೋ ಕಾಲ್ ಬೇಕು, ವಿಡಿಯೋ ಕಾಲಲ್ಲಿ ನಾನು ನೋಡಬೇಕು. ಅವ್ರು ಹೇಳಿದ್ರಲ್ವಾ, ಸೊ ನಮ್ಮ ಮುಖನ ವಿಡಿಯೋ ಕಾಲಲ್ಲಿ ಒಂದು ಸತಿ ನೋಡಿ ಕನ್ಫರ್ಮ್ ಮಾಡ್ಕೊಂಬಿಟ್ಟು ಆಮೇಲೆ ನೀವು ಆಯಿಲ್ನ ಆರ್ಡರ್ ಮಾಡ್ಕೊಳ್ಳಿ ಅಂತ. ಸೊ ನಾನು ಅದಕ್ಕೋಸ್ಕರ ಅವ್ರು ಕಾಲ್ ಮಾಡಿದೆ, ಅವ್ರು ರಿಸೀವೇ ಮಾಡಿಲ್ಲ. ಸೊ ನಾವು ಕಾಲ್ ಮಾಡ್ಬೇಕಾದ್ರೆ ಬ್ಯುಸಿ ಅಂತ ಬಂತು ಅಂದರೆ ನಮ್ಮ ಥರ ಬೇರೆ ಯಾರೋ ಕಸ್ಟಮರ್ಸ್ ಕಾಲ್ ಮಾಡ್ತಿದ್ದಾರೆ ಅಂತ ಅನ್ಕೊಬೋದು. ಕಾಲ್ ರಿಂಗ್ ಆಗ್ತೈತೆ, ರಿಸೀವೇ ಮಾಡ್ತಾ ಇಲ್ಲ. ನನಗೆ ಬೇಜಾರಾಯಿತು. ಇದ್ಯಾಕೆ ಅಂದರೆ ಕೊಡೋ ಕಾಸು ಕೊಟ್ಬಿಟ್ಟು ಏನಕ್ಕೆ ಇಷ್ಟೊಂದು ಸತಿ ಕಾಲ್ ಮಾಡ್ತಿದ್ರು ಅವ್ರು ರೆಸ್ಪಾನ್ಸೇ ಮಾಡಲಿಲ್ಲ ಅಂತಂದರೆ ಅಲ್ಲಿಗೆ ಅದು ಫೇಕ್ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ಒಂದು ವಾರ ತನಕ ಅದ್ರ ಬಗ್ಗೆ ಯೂಟ್ಯೂಬಲ್ಲಿ ಬೇಜಾನ್ ವೀಡಿಯೋಗಳು ನೋಡಿದೆ. ಎಷ್ಟೋ ವೀಡಿಯೋಗಳಲ್ಲಿ ಒರಿಜಿನಲ್ಲು ನಾವು ಹಾಕೊಂಡ್ಬಿಟ್ವಿ, ನಮ್ಗೆ ಏರ್ ಫಾಲ್ ಕಮ್ಮಿ ಆಗಿದೆ, ಹಂಗೆ ಎಂತೆಲ್ಲ ಬರುತ್ತೆ. ಇನ್ನು ಎಷ್ಟೊಂದು ಜನ ಇದು ಫೇಕ್ ಅಂತಲೂ ಬರುತ್ತೆ. ಬಟ್ ಫೇಕ್ ಅನ್ನೋದಕ್ಕೂ ತುಂಬಾ ಹೌದು, ಅವ್ರು ಹೇಳೋದ್ರಲ್ಲಿ ಫೇಕ್ ಅಂತ ಎಷ್ಟೊಂದು ಅನಿಸುತ್ತೆ. ಒಂದು ವಿಡಿಯೋ ನೋಡಿದ್ರೆ 101 ಗಿಡಮೂಲಿಕೆ ಹಾಕ್ತೀವಿ ಅಂತಾರೆ, ಇನ್ನೊಂದು ವಿಡಿಯೋ ನೋಡಿದ್ರೆ 108 ಗಿಡಮೂಲಿಕೆ, ಇನ್ನೊಂದು ವಿಡಿಯೋ ನೋಡಿದ್ರೆ 110 ಗಿಡಮೂಲಿಕೆ ಹಾಕ್ತೀವಿ ಅಂತ ಹೇಳ್ತಾರೆ. ಸೊ ಪಿಕ್ಕಿ ಜನಾಂಗ ಬಿಟ್ಟು ಬೇರೆ ಯಾರು ನಮ್ಮ ಥರ ಬೇರೆಯವರು ಯಾರು ಕೂಡ ಅವರಷ್ಟು ಉದ್ದಕ್ಕೆ 6 ತಿಂಗಳಿಗೆಲ್ಲ ಅಷ್ಟು ಉದ್ದ ಬರುತ್ತೆ ಅಂತ ಹೇಳ್ತಾರಲ್ಲ, ಅಷ್ಟುದ್ದ ಕೂದಲನ್ನ ಬೆಳೆಸಿ ಒಬ್ಬರ ಹತ್ರನೂ ನಮ್ಮ ಥರ ಯೂಸ್ ಆಗಲಿ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಬೋದಿತ್ತಲ್ಲ. ಅದೊಂದು ನನಗೆ ಡೌಟ್ ಆಯಿತು. ಮತ್ತು ಇನ್ನೊಂದು ಏನು ಅಂತಂದರೆ, ನಾವು ಕಟ್ ಮಾಡಿಬಿಟ್ಟು ಮಾರ್ತೀವಿ ಮತ್ತೆ ಬೆಳೆಯುತ್ತೆ. ಸೊ ಅವ್ರು ಕಟ್ ಮಾಡಿರೋದು ನಾವು ನೋಡಿಲ್ಲ, ಅವ್ರು ಮಾರಿರೋದು ನಾವು ನೋಡಿಲ್ಲ. ಸೊ ಅವ್ರು ಏನು ಹೇಳ್ತಾರೆ ನಾವು ಕೇಳ್ತೀವಿ. ಇನ್ನೂ ಒಂದು ಏನು ಅಂತಂದರೆ, ಅಕ್ಕಿಪಿಕ್ಕಿ ಜನಾಂಗದವರು ಅವ್ರ ವಿಚಾರದಲ್ಲಿ ನನಗೆ ಅನಿಸಿರೋದು ಅಂತಂದರೆ, ಅವರು ತಿನ್ನೋ ಆಹಾರ ಮತ್ತು ಇರೋ ಒಂದು ಪದ್ಧತಿ ಅದೆಲ್ಲ ಆವಾಗಿನ ಕಾಲದಿಂದ ಅವರು ನ್ಯಾಚುರಲ್ ಆಗಿದೆ. ಎಲ್ಲ ಪರಿಸರಕ್ಕೆ ಅವ್ರು ತುಂಬ ಹೊಂದ್ಕೊಂಡಿರ್ತಾರೆ. ಹಾಗಾಗಿ ಅವ್ರು ತಿನ್ನೋ ಆಹಾರದಲ್ಲೆಲ್ಲ ಒಂದು ಒಳ್ಳೆ ಪೌಷ್ಟಿಕಾಂಶ ಇರುತ್ತೆ. ಮತ್ತು ನಮಗೆ ಯಾವಾಗ ಒಳ್ಳೆ ಪೌಷ್ಟಿಕಾಂಶ ದೇಹಕ್ಕೆ ಹೋಗುತ್ತೆ ಆವಾಗಲೂ ನಮಗೆ ಕೂದಲು ದಟ್ಟವಾಗಿ ಬೆಳೆಯೋದು. ಸೊ ಅವ್ರು ಏನು ಕಟ್ ಮಾಡಲ್ಲ, ಮಾರಲ್ಲ. ಸೊ ಅವ್ರದ್ದು ಒಂದು ಬಂಡವಾಳನೇ ಬಂದು ಅಷ್ಟು ಉದ್ದ ಇರೋ ಕೂದಲು. ಸೊ ಅವ್ರು ಆ ಎಣ್ಣೆನೇ ಹಾಕಿ ಬೆಳೆಸಿರೋದು ಇಲ್ಲ ಅಂತ ನಾನು ಏನು ಹೇಳ್ತಾ ಇಲ್ಲ. ಬಟ್ ನಮ್ಮ ಥರ ಬೇರೆಯವ್ರು ತಗೊಂಡು ಕೂದಲು ಅಷ್ಟು ಉದ್ದ ಆಗಿರೋದು ನಾನಂತೂ ನೋಡಿಲ್ಲ. ವಿಡಿಯೋಗಳಲ್ಲಿ ನಾನು ನೋಡ್ದಂಗೆ ಆಯಿಲ್ಗಳನ್ನ ಹಾಕ್ತಾ ಇರ್ತಾರೆ, ಇದು ಕೊಬ್ಬರಿ ಎಣ್ಣೆ, ಇದು ಹರಳೆಣ್ಣೆ, ಇದು ಮತ್ತು ಬಾದಾಮಿ ಎಣ್ಣೆ ಅಂತ. ಅದ್ರ ಮೇಲೆ ಯಾವುದ್ರ ಮೇಲೂ ಕೂಡ ಒಂದು ಲೇಬಲ್ ಕೂಡ ಇರಲ್ಲ, ಎಲ್ಲ ಕಿತ್ತಾಕ್ಬಿಟ್ಟಿರ್ತಾರೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ. ಅದು ನಾನು ವಿನಯ್ ಅನ್ನೋರು ಕಾಲ್ ಮಾಡಿದೆ ಅಂತ ನಿಮ್ಗೆ ಹೇಳಿದ್ನಲ್ಲ. ಸೊ ನಾನು ಅವ್ರ ಹತ್ರ ಕ್ವಶನ್ ಕೇಳ್ತಿರ್ಬೇಕಾದ್ರೆ, ಮೇಡಮ್ ನಿಮ್ಗೆ ಬೇಕು ಅಂದರೆ ತೊಗೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ ಬಿಟ್ಬಿಡಿ ಅಂತ ಅಂದರು. ಅದು ಸರಿಯಾಗಿದೆ ಅಂದಮೇಲೆ ಒಬ್ರು ಹೇಳೋರು ಹೇಗಿರುತ್ತೆ, ನೀವು ತೊಗೊಂಡು ನೋಡಿ, ಅದು ನಿಮ್ಗೆ ಯೂಸ್ಫುಲ್ ಆಗಿಲ್ಲ ಅಂತಂದರೆ ಆಮೇಲೆ ನೀವು ಮಾತಾಡಿ ಅಂತ ಆ ರೀತಿ ಬರಬೇಕು ಮಾತು. ಒಂದು 2-3 ವೀಡಿಯೋಗಳಲ್ಲೂ ನಾನು ನೋಡಿದೆ, ಸ್ವಲ್ಪ ಬೆಳೆದಿದೆ ಕೂದಲು ಅವ್ರಿಗೆ. ಅವರು ಯಾವಾಗ ಅಪ್ಲೋಡ್ ಮಾಡಿರ್ತಾರೋ ಅದು ಕೂಡ ಇದು ಮಾಡಿದೆ. ಸೊ ಇದೆಲ್ಲ ಒಂದು ಗೊಂದಲ ನಿಮಗೂ ಇರುತ್ತೆ, ನನಗೂ ಇರುತ್ತೆ. ಸೊ ಈ ಎಲ್ಲ ಒಂದು ಗೊಂದಲಕ್ಕೆ ಒಂದು ಫುಲ್ ಸ್ಟಾಪ್ ಹಾಕ್ಬಿಡೋಣ. ಏನೇನೆಲ್ಲ ಗೊಂದಲ ಇದೆ, ನಿಮಗೂ ಅಷ್ಟೇ ಗೊಂದಲ ಇದೆ ಅಂತ ನನಗೆ ಗೊತ್ತು. ಸೊ ನಿಮಗೆಲ್ಲ ಪ್ರಶ್ನೆಗಳಿಗೂ ನನ್ನ ಕಡೆಯಿಂದ ಸೀರಿಯಸ್ಲಿ ನಿಜವಾಗ್ಲೂ ಆನೆಸ್ಟಾಗಿ ಉತ್ತರ ಸಿಗುತ್ತೆ. ಆದಿವಾಸಿ ಭೃಂಗ ಮೂಲಕ ಅಲ್ಲಿದ್ದಿದ್ದು ನೇಮು, ಆದಿವಾಸಿ ಭೃಂಗ ಮೂಲಕ ಹರ್ಬಲ್ ಹೇರ್ ಆಯಿಲು. ಇದನ್ನ ನಾನು ನೆಕ್ಸ್ಟ್ ನಂಬರ್ ತೊಗೊಂಡೆ. ಅಲ್ಲಿ ನನಗೆ ಚೀನು ಅನ್ನೋರು ನನಗೆ ಕಾಲ್ ಮಾಡಿದೆ, ಆ ನಂಬರ್ಗೆ ಕಾಲ್ ಮಾಡಿದೆ. ಬಟ್ ಅವ್ರ ವೈಫ್ ಇವರು. ಸೊ ನಾನು ಅವ್ರ ಹತ್ರ ಏನೇನು ಕ್ವಶನ್ ಮಾಡಿದೆ ಅವರೆಲ್ಲ ಉತ್ತರ ಆನ್ಸರ್ ಮಾಡಿದ್ರು. ಸೊ ಅವ್ರೇನಂತ ಅಂದರು, ಒಬ್ಬೊಬ್ರಿಗೆ ದೇಹಕ್ಕೆ ಅನುಗುಣ ಆಗುತ್ತೆ, ಒಬ್ಬೊಬ್ರಿಗೆ ಅನುಗುಣ ಆಗಲ್ಲ. ಬಟ್ ಸೀರಿಯಸ್ಲಿ ನಿಜವಾಗ್ಲೂ ಬಿಲೀವ್ ಮಾಡಿ, ಇದರಲ್ಲಿ ತಗೊಳ್ಳಿ, ಏನೂ ಇದಿಲ್ಲ ಅಂತಂದರು. ಆ ಚೀನು ಅನ್ನೋರು 2-3 ವೀಡಿಯೋದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, 3 ತಿಂಗಳ ತನಕ ನೀವು ಯೂಸ್ ಮಾಡಿ, ಅದರಲ್ಲಿ ನಿಮಗೆ ಒಂದು ಸ್ವಲ್ಪನೂ ಕೂದಲು ಬೆಳೆದಿಲ್ಲ, ಡ್ಯಾಂಡ್ರಫ್ ಕಮ್ಮಿ ಆಗಿಲ್ಲ, ಏರ್ ಫಾಲ್ ಆಗ್ತಿರೋದು ಕಡಿಮೆ ಆಗಿಲ್ಲ ಅಂತಂದರೆ ನಾವು ನಿಮ್ಗೆ ಅಮೌಂಟ್ನ ರೀಫಂಡ್ ಮಾಡ್ತೀವಿ, ಅಮೌಂಟ್ ನಿಮ್ಗೆ ವಾಪಸ್ ಕೊಟ್ಬಿಡ್ತೀವಿ ಅಂತ ಅವ್ರ ವೈಫ್ ಹತ್ರ ಕೇಳಿದೆ. ಸೊ ಅವ್ರು ಇಟ್ಕೊಂಡ್ಬಿಟ್ಟು, ಇಲ್ಲ ಮೇಡಮ್ ಹತ್ರ ಏನಾದರೂ 3 ತಿಂಗಳ ತನಕ ನಿಮಗೆ ಯಾವುದೇ ರೀತಿ ಯೂಸ್ಫುಲ್ ಆಗಿಲ್ಲ ಅಂತಂದರೆ ನಾವು ಅಮೌಂಟ್ ರಿಟರ್ನ್ ಮಾಡಿಬಿಡ್ತೀವಿ ಅಂತಂದರು. ಅವ್ರ ಹತ್ರ 100 ರೂಪೀಸ್ ಜಾಸ್ತಿ, ಯಾಕೆಂದರೆ ಕೊರಿಯರ್ ಚಾರ್ಜು ಅವರು ಚಾರ್ಜ್ ಮಾಡ್ತಾರೆ. 100 ರೂಪೀಸು 1600. ಈ ನೀಲಾಂಬರಿ ಹೇರ್ ಆಯಿಲ್ ಬಂದ್ಬಿಟ್ಟು 1500, ಇದು 600, 100 ರೂಪೀಸ್ ಜಾಸ್ತಿ ಹೇಳಿದ್ರು. ಸೊ ಆಯಿತು ಅಂತ ಅಂದ್ಬಿಟ್ಟು ಇವಾಗ ನಾನು ಆರ್ಡರ್ ಯಾವ ರೀತಿ ಮಾಡಿದ್ದೀನಿ ಅಂತ
ನಾನು 1 ವಾರ ಆಗುತ್ತಂತೆ ಆಯಿಲ್ ಬರೋದು. ಅವರೇ ಕೂಡ ಹೇಳ್ಬಿಟ್ರು 1 ವಾರ ಆಗುತ್ತೆ ಆಯಿಲ್ ಬರೋದು. 1 ವಾರ ಆಗಿ ನಿಮ್ಮ ಕೈಯಲ್ಲಿ ಆಯಿಲ್ ಬಂದಾದ್ಮೇಲೆ ನಮಗೆ ವಿಡಿಯೋ ಕಾಲ್ ಮಾಡಿ ಅದು ಯಾವ ರೀತಿ ಯೂಸ್ ಮಾಡೋದು ಮತ್ತು ಅದು ಏನೇನು ರೀತಿ ಯೂಸ್ ಮಾಡ್ಬೋದು ಅದನ್ನೆಲ್ಲ ನಾನು ನಿಮ್ಗೆ ಹೇಳ್ತೀನಿ ಅಂತ ಅವ್ರ ವೈಫ್ ಹೇಳಿದ್ದಾರೆ. ತುಂಬ ಅಂದರೆ ತುಂಬ ಟ್ರೆಂಡಿಂಗಲ್ಲಿ ಇದೆ ಅಲ್ವಾ ಇದು ಆದಿವಾಸಿ ಹೇರ್ ಆಯಿಲ್. ಸರಿ ನೋಡೋಣ, ಬೆನಿಫಿಟ್ ಇದ್ರೂ ಇರ್ಬೋದು ಇಲ್ಲದೇನೂ ಇರ್ಬೋದು. ಉಪಯೋಗ ಆದ್ರೂ ನಮ್ಮ ಜನರಿಗೆ ಉಪಯೋಗ ಆಗುತ್ತೆ, ಉಪಯೋಗ ಆಗಿಲ್ಲಂದ್ರೂ ನಮ್ಮ ಜನರಿಗೆ ಉಪಯೋಗ ಆಗುತ್ತೆ. ಯೂಸ್ಫುಲ್ ಆಯಿತು ಅಂತಂದರೆ ಸೀರಿಯಸ್ಲಿ ನಾನು ಹೇಳ್ತೀನಿ, ನಮ್ಮ ಕನ್ನಡದವರು, ನಮ್ಮ ಮೈಸೂರು ಹತ್ರ ಇರೋರು, ಸೊ ಎಲ್ಲ ಬೆಳೀಲಿ. ಅವ್ರದ್ದು ಒಂದು ಎಣ್ಣೆ ಅದು ನಿಜವಾಗ್ಲೂ ಗಿಡಮೂಲಿಕೆನ ಯೂಸ್ ಮಾಡಿ ಬಳಸ್ತಿದ್ದಾರಲ್ವ, ಸೊ ಅವ್ರಿಗೂ ಕೂಡ ಯೂಸ್ಫುಲ್ ಆಗಲಿ. ಅಕಸ್ಮಾತ್ ಏನೋ ಫೇಕ್ ಅಂತ ಹುಡಿಕೊಂಡೋಗಿ ಹೊಡಿತಾರೆ ಅಂದರೆ ಗೊತ್ತಾ, ನಾನು ಸೀರಿಯಸ್ಲಿ ಹೋಗ್ತೀನಿ. ನೋಡ್ಬೋದು ಕೊಡಗು ವೀಡಿಯೋ ನಾನು ನಿಮ್ಗೆ ಅಪ್ಲೋಡ್ ಮಾಡಿದ್ದೀನಲ್ವ, ಆವಾಗ ನಾವು ಅಲ್ಲಿಂದನೇ ಆ ಸೈಡಿಂದನೇ ಬಂದಿದ್ದು. ಆವಾಗ ರೋಡಲ್ಲಿ ಉದ್ದಕ್ಕೂ ಎಣ್ಣೆ ಎಲ್ಲರೂ ಹಾಕೊಂಡಿದ್ರು. ಸೊ ಅವಾಗ ಅಂದ್ಕೊಂಡೆ ವೀಡಿಯೋ ಮಾಡೋಣ ಅಂತ. ಮತ್ತೆ ಆವಾಗ ತುಂಬ ಟೈಮ್ ಆಗೋಗ್ಬಿಟ್ಟು ಊರು ಒಳಗಡೆ ಹೋಗ್ಬೇಕಂತ, ಇನ್ನು ಅಂದರೆ ಮೇನ್ ರೋಡಲ್ಲೇ ಇರಲ್ಲ, ಅವ್ರು ಎಲ್ಲೆಲ್ಲಿ ತಯಾರಿಸ್ತಾರೆ ಅದೆಲ್ಲ ನೋಡಬೇಕು ಅಂತಂದರೆ ಊರು ಒಳಗಡೆ ಹೋಗಬೇಕು ಅಂತಂದರು. ಸೊ ನಾನು ಕೇಳಿದ ಪ್ರಶ್ನೆಗೆಲ್ಲ ಅವ್ರು ಆನ್ಸರ್ ಮಾಡಿದ್ದಾರೆ. ನಾನು ಆಯಿಲು ಕೂಡ ಆರ್ಡ್ರ್ ಮಾಡಿದ್ದೀನಿ, 1600 ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರನೂ ಅದು ಬರಲಿ 1 ವೀಕ್ ಆದಮೇಲೆ. ಯಾಕೆ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ ಅನ್ಕೊಬೇಡಿ. ಸೊ ನಾನು ಈ ಮಾಹಿತಿ ತಿಳಿಸೋಕ್ಕೋಸ್ಕರನೇ ಇದು ಮಾಡಿದ್ದು. ಸರಿಯಾಗಿ ನಿಮಗೆ ನಾನು ಯೂಸ್ ಮಾಡೋದು ಅದರಿಂದ ನನಗೆ ಉಪಯೋಗ ಆಗಿದ್ದನ್ನ ನೀವು ನೋಡಬೇಕು ಅಂತಂದರೆ ಫಾಲೋ ಮೀ. ಅಂದರೆ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮೈ ಚಾನಲ್, ಓಕೆನಾ? ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಮೊದಲನೇದಾಗಿ ನಿಮಗೆ ಬರುತ್ತೆ. A to Z ಎಲ್ಲ ವೀಡಿಯೋಗಳು ನಿಮಗೆ ತಲುಪುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಮರಿಬೇಡಿ. ನನಗೆ ಕಾಲೇಜ್ ಟೈಮಲ್ಲೆಲ್ಲ ಕರಡಿ ಅಂತ ಕರೀತಾ ಇದ್ದಿದ್ದು. ಅಷ್ಟು ದೊಡ್ಡ ಕೂದಲು, ಅಂದರೆ ಫುಲ್ ಕರ್ಲಿ ಹೇರ್, ಸ್ಟ್ರೈಟ್ ಆಗೇನಿಲ್ಲ, ನಾನು ಇರೋದು ಹೇಳ್ಬಿಡ್ತೀನಿ, ಗುಂಗುರು ಕೂದಲೇ ನನಗಿದ್ದಿದ್ದು. ಬಟ್ ತುಂಬ ಮಂದವಾಗಿತ್ತು. ಮಗುವಾದ ನಂತರ ಏನಂತ ಗೊತ್ತಿಲ್ಲ, ತುಂಬ ಏರ್ ಪ್ರಾಬ್ಲಮ್ ಶುರುವಾಯಿತು. 2 ಇಯರ್ಸ್ ಆಯಿತು, ಸ್ಟಾಪೇ ಆಗ್ತಾಯಿಲ್ಲ. ಅದೊಂದು ಇದು. ನಂತರ ತುಂಬ ಜನ ಹೆಣ್ಮಕ್ಳು ತುಂಬ ಗೊಂದಲವಾಗಿರ್ತೀರ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಪ್ರತಿಯೊಂದು ಹೆಣ್ಮಕ್ಳಿಗೂ ನನ್ನ ಕಡೆಯಿಂದ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಏನಿದೆ ಅಂತ ತೋರಿಸ್ತೀನಿ. ಈಗಿರೋ ಕೂದಲು ಬೆಳೆದೇ ಹೋದರೆ, ಡ್ಯಾಂಡ್ರಫ್ ಕಮ್ಮಿ ಆಗಿಲ್ಲ ಅಂತಂದರೆ ಏನೋ ಅಂದ್ಕೊಂಡು ಸೀರಿಯಸ್ಲಿ ಸುಮ್ಮನೆ ಆಗ್ಬಿಡ್ತೀನೇನೋ. ತಪ್ಪಿ ಏನಾದ್ರೂ ನನಗೆ ಏರ್ ಪ್ರಾಬ್ಲಮ್ ಇನ್ನೂ ಏನಾದರೂ ಜಾಸ್ತಿ ಆಯಿತು ಅಂತಂದರೆ ನಾನು ನಿಜವಾಗ್ಲೂ ಹೋಗ್ತೀನಿ. ನಾನು ಸುಮ್ಮನೆ ಎಲ್ಲ ಬಿಡಲ್ಲ. ನಾನು ನಿಜವಾಗ್ಲೂ ಅವ್ರು ಇರೋ ಜಾಗಕ್ಕೆ ಹೋಗ್ತೀನಿ, ಅದಕ್ಕೆ ಬೆಲೆ ಕಟ್ಟಲೇಬೇಕಾಗುತ್ತೆ. ಸೊ ನನ್ನ ಮೇಲೆ ನಾನು ಪ್ರಯೋಗ ಮಾಡ್ಕೊಂಬಿಡೋಣ ಧೈರ್ಯವಾಗಿ ಅಂತ ಅಂದ್ಕೊಂಡು. ಸೊ ನಾನು ಎಣ್ಣೆನ ಯೂಸ್ ಮಾಡಬೇಕಂತ ಆಲ್ರೆಡಿ ಆರ್ಡ್ರ್ ಮಾಡಿದ್ದೀನಿ. ಅಲ್ಲಿ ಚೀನು ಅನ್ನೋರು ನಾನು GST ಕಟ್ತೀನಿ, ಪ್ರತಿಯೊಂದು ಇದೆ, ನಾನು ಬೇರೆ ವಿದೇಶಕ್ಕೆಲ್ಲ ನಾನು ಈ ಪುಡಿನ ಮಾರ್ತೀನಿ ಅಂತೆಲ್ಲ ಹೇಳಿದ್ದಾರೆ. ಇನ್ನೊಂದು ಏನು ಅಂತಂದರೆ, ನಮ್ಮ ಮೋದಿಜಿಯವರು ಮೇನಾಗಿ ಹೇಳ್ಬಿಟ್ಟಿರೋದು, ನಮ್ಮ ಮೋದಿಯವ್ರ ಬಾಯಲ್ಲಿ ಯಾವಾಗ ಈ ಎಣ್ಣೆ ಹೆಸರು ಬಂತು, ಯಾವಾಗ ಈ ಜನಾಂಗದ ಹೆಸರು ಬಂತು, ಆವಾಗಲೇ ಬೇಜಾನಾಗಿ ಹೆಸರಾಗೋಗ್ಬಿಟ್ರು. ಆವಾಗಲೇ ಸಖತ್ ಪಾಪ್ಯುಲರ್ ಆಗೋದ್ರು ಇವರು. 1 ವಾರ ಟೈಮ್ ಕೊಡಿ, ಆಮೇಲೆ ನಾನು ನೆಕ್ಸ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ವೀಡಿಯೋ ಆಗಿರುತ್ತೆ. ಫ್ರೆಂಡ್ಸ್, ಏನೇನು ನಿಮಗೆ ಇದ್ರ ಬಗ್ಗೆ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಿಮ್ಗೆ ಏನೇ ಆನ್ಸರ್ ಬೇಕು ಅಂದರೆ ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಫ್ರೆಂಡ್ಸ್, ಯಾರೆಲ್ಲ ಮೊದಲೇದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ವೀಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ನಿಮ್ಗೆ ಏನೇನು ಕ್ವಶನ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಬಾಯ್, ಫಾಲೋ ಮೀ.